ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮಕ್ಕಳಿಗೆ ಫೈನಲ್ ಎಕ್ಸಾಮ್ಸ್ ಬಂದೇ ಆಯಿತು. ಬರೀ ಓದೋದೇ ಆಗ್ಬಿಟ್ಟಿದೆ. ಇವತ್ತು ಸ್ವಲ್ಪ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತರೋಣ ಅಂತ ಬಂದೆ. ನಾನು ಮಕ್ಕಳಿಗೆ ಆಲ್ಟರ್ನೇಟಿವ್ ಡೇಸು ಗೋಡಂಬಿ ನೆನೆಸೋದಾಗಿರ್ಬೋದು ಅಥವಾ ಬಾದಾಮಿ ನೆನೆಸೋದಾಗಿರ್ಬೋದು. ದ್ರಾಕ್ಷಿ ನೆನ್ಸಕ್ಕೆ ಹೋಗಲ್ಲ, ಅವಾಗ ಮಕ್ಕಳು ಓದುವಾಗ್ಲೂ ಆಟ ಆಡುವಾಗ್ಲೂ ಏನಾದರೂ ಇದ್ದಾಗ ಕೊಡ್ತಾ ಇರ್ತೀನಿ. ಇದೆಲ್ಲ ಸ್ವಲ್ಪ ಹಣ್ಣಿನ ಸೀಡ್ಸ್ ತೊಗೊಳ್ಳೋಣ ಅಂತ ಬಂದೆ. ಡ್ರೈ ಫ್ರೂಟ್ಸ್ನ ಬಿಟ್ಟು ಈ ಹೀಟ್ ಅಂತ ಅನಿಸ್ತು, ಹಾಗಾಗಿ ಸೀಡ್ಸ್ ತೊಗೊಳ್ಳೋಣ. ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತಿದ್ರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಮತ್ತು ಕಲ್ಲಂಗಡಿ ಹಣ್ಣಿಂದು, ಸೋರೆಕಾಯ್ದು, ಕುಂಬಳಕಾಯ್ದು ತೊಗೊಂಡೆ. ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ ಖಾಲಿ ಆಗಿತ್ತು, ಅದು ಸ್ವಲ್ಪ ತೊಗೊಂಡೆ. ಚಿಯಾ ಸೀಡ್ಸ್ ತುಂಬಾ ತಂಪು ಅಂತ ಹೇಳ್ತಾರೆ, ತಂಪು ಕೂಡ. ಅದನ್ನು ಮಕ್ಕಳಿಗೆ ಸ್ಪೆಷಲಿ ಈ ವೆದರಲ್ಲಿ ಸ್ವಲ್ಪ ರಾತ್ರಿ ಹೊತ್ತು ನೆನೆಸಿ ಬೆಳಗ್ಗೆ ಅವ್ರಿಗೆ ಏನು ವಾಟರ್ ಬಾಟ್ಲ್ ಸ್ಕೂಲಿಗೆ ಕೊಟ್ಟು ಕಳಿಸ್ತೀವಿ, ಅದಕ್ಕೆ ಸ್ವಲ್ಪ ಹಾಕಿ ಕಳಿಸ್ತೀನಿ. ಆರೋಗ್ಯದ ಕಡೆ ಗಮನ ಹರಿಸಲೇಬೇಕಲ್ವ, ಯಾಕಂದರೆ ಆರೋಗ್ಯ ಸ್ವಲ್ಪ ಎಲ್ಲರದು ಕೆಡ್ತಾ ಇದೆ. ಹಾಗಾಗಿ ಪೂಜನ ಸ್ವಲ್ಪ ಹಾಗೆ ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ಸು ಮತ್ತು ಖರ್ಜೂರ ಮತ್ತು ಏನೇನು ಬೇಕು ಅದನ್ನೆಲ್ಲ ಅವಳು ಕೂಡ ತೊಗೊಂಡು. ಮುಂಚೆ ಯಾವ ಡ್ರೈ ಫ್ರೂಟ್ಸ್ ಏನು ಇರಲಿಲ್ಲ, ತುಂಬಾ ಆರೋಗ್ಯವಾಗಿದ್ರು. ಇವಾಗ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ಎಷ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ತೊಗೊಬಂದು ಕೊಟ್ಬಿಡೋದೆ. ಮುಂಚೆ ಎಲ್ಲ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಯಾರು ತುಂಬ ವೆಲ್ ಆಫ್ ಆಗಿದ್ರು ಅವ್ರ ಮನೇಲಿ ಮಾತ್ರ ಇರ್ತಿತ್ತು. ಮಕ್ಕಳಿಗೆ ಏನೇನು ಎಕ್ಸಾಮ್ಸ್ ಇರೋದ್ರಿಂದ ಅತ್ತೇನು ಸ್ವಲ್ಪ ಚಿಕ್ಕವಳಿಗೆ ಸಮೃದ್ಧಿಗೆ ಏನು ಬೇಕು, ಕನ್ನಡ ಡಿಕ್ಟೇಷನ್ ವರ್ಡ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು ಸ್ವಲ್ಪ ಹೇಳ್ಕೊಡ್ತಾರೆ. ನನ್ನದಕ್ಕಿಂತ ಅತ್ತೆ ಜೊತೆನೇ, ಯಾಕಂದರೆ ಅವ್ರು ಕೇಳಿದಾಗ ಬೈಯಲ್ವಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಜೊತೆನೇ ಹೋಗ್ತಾಳೆ ಅವಳು. ನಾನು ಸ್ವಲ್ಪ ಸುಮಿತ್ ದೊಡ್ಡವನಲ್ವಾ, ಹಾಗಾಗಿ ಸುಮಿತಿಗೆ ನಾನೇ ಸ್ವಲ್ಪ ಹೇಳ್ಕೊಡ್ತೀನಿ, ಅವನೇನಾದರೂ ಕೇಳಿದರೆ ಮ್ಯಾಥ್ಸ್ ಸೈನ್ಸ್ ಏನಾದರೂ ಆಗಿದೆ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.